ಇವತ್ತು ನಮ್ಮ ಉಲುವಾಡಿ ಗ್ರಾಮದ ರಾಮಯ್ಯನವರು ದೇಹವನ್ನ ಬಿಟ್ಟು ಆತ್ಮರೂಪಿನಿಂದ ಮೋಕ್ಷದೆಡೆಗೆ ಹೊರಟಿದ್ದ. ನೋಡಿ, ಜಗತ್ತಲ್ಲಿ ಪುರುಷನಾಗಿ ಹುಟ್ಟೋದು ಸೌಭಾಗ್ಯವೇ ಸರಿ, ಆದ್ರೆ ದೌರ್ಭಾಗ್ಯವೂ ಹೌದು. ಕಾರಣ ಅಂದ್ರೆ ಗಂಡಸರು ಜನ್ಮಕ್ಕೆ ಕೆಲವು ಹಾಗೆ ಬರುವುದಿಲ್ಲ. ಎಷ್ಟೇ ದುಃಖ ಆದ್ರೂ ಗಂಡಸು ಅಳುವಂಗಿಲ್ಲ. ನೋಡಿ, ಗಂಡಸಾಗ ಅಳ್ತಿಯಲ್ಲೋ ಅಂತ ಅದು ಬೇರೆ ಆಡ್ಕೊತಾರೆ. ಹೆಂಡತಿ ಕೆಟ್ಟರು ಗಂಡನ ಬೈತಾರೆ, ನೀನು ಅದುಬಸ್ತಲ್ಲಿ ಇಟ್ಕಲಿಲ್ಲ ಹೆಂಡ್ತಿನ ಅಂತ. ಅದೇ ಗಂಡ ಕೆಟ್ಟರೆ ಯಾರು ಹೆಂಡತಿ ಬೈಯೋದಿಲ್ಲ, ನೀನು ಅದುಬಸ್ತಲ್ಲಿ ಇಟ್ಕಲಿಲ್ಲ ಅಂತ. ಮನೆ ಮಕ್ಕಳಾಳಾದ್ರೂ ಅಪ್ಪನ ಮೇಲೆ ದೂರು, ನೀನ್ ಸರಿ ಇದ್ರೆ ಹ್ಯಾಕಿಂಗ್ ಆಯ್ತಿತ್ಲ ಅಂತಾರೆ. ಎಲ್ಲ ಅಣ್ಣ ತಮ್ಮದಿರು ಬೈತಾರೆ ಬಾಯಿಗೆ ಬಂದಾಗ. ಪರಿಸ್ಥಿತಿ ಗೊತ್ತಾಗಲ್ಲ ಕಣ್ರಿ. ಮೊನ್ನೆ ಉತ್ತರ ಪ್ರದೇಶದಲ್ಲೇನೋ ಒಂದು ಘಟನೆ ಆಗದೆ. ಕಟ್ಕೊಂಡ್ ಹೆಂಡತಿ ಇಬ್ರು ಮಕ್ಳಿರೋಳು ಪಕ್ಕದ ಮನೆ ಲವ್ ಮಾಡವಳೆ ಅಂತ ಮದುವೆ ಮಾಡಿ ಕಳ್ಸವನು. ಅವನು ಯಾರೋ ಕೇಳವ್ರೆ ಯಾಕಯ್ಯ ಅಂತ. ಸ್ವಾಮಿ, ಅವನು ಬಹಳ ರೌಡಿ, ಅವನು ನನ್ನ ಹೆಂಡತಿ ಲವ್ ಮಾಡಿದವನು, ಇನ್ನು ನನ್ನ ಸಾಯಿಸ್ಗೆ ಇಸ್ಬಿಟ್ಟವನು ಅಂತ ನಾನೇ ಮಾಡಿ ಕಳಿಸ್ಬಿಟ್ಟೆ. ಇನ್ನೇ ಮಾಡೋದು. ಸತ್ಯವಾದ ಘಟನೆ ಇದು. ಯಾಕೆ ನೋಡಿ, ಪರಿಸ್ಥಿತಿ ಏನೇನು ಆಗ್ತದೆ ಜಗತ್ತಲ್ಲಿ. ಗಂಡಸು ಒಂದು ಆ ಕ್ಷಣಕ್ಕೆ ಎಲ್ಲವನ್ನು ಸಹಿಸ್ಕೋ ಅಂತ ಈ ಪ್ರಪಂಚ ಹೇಳ್ತಾ ಬರ್ತಾನೆ. ಆದ್ರೆ ಗಂಡಿನ ದೇಹದೊಳಗಿರುವುದು ಮನಸ್ಸೇ ಅಲ್ವೇ ಅಂದ್ರಿ. ಗಂಡಿನೊಳಗಿರುವುದು ಅದೇ ಅಂತಃಕರಣ ಅಲ್ವೇ ಅಂದ್ರಿ. ಅದೇ ದೌರ್ಬಲ್ಯ ಅಲ್ವೇ ಅಂದ್ರಿ. ಎಷ್ಟು ಅಂತ ಸಹಿಸ್ತದೆ ಜೀವ. ಮನೆ ನಿರ್ವಹಣೆ ನೋಡ್ಬೇಕು. ನಮ್ಮಪ್ಪ ಜಿಪುಣ ಅಂತಾರ, ಮಕ್ಳು ಗೊತ್ತೇ ಇಲ್ಲ, ಅಪ್ಪನ ಕರುಣೆ ಗೊತ್ತಿಲ್ಲ, ಜಿಪುಣತನ ಗೊತ್ತು. ಮುಗಿದ ಮೇಲೆ ಮಗ ಜಂಬಗಾರ ಮಗ, ಅವನು ನೋಡಿದೆ ಕಾರ್ಯಕ್ರಮಕ್ಕೆ ಹೋದಾಗಿಂದು ಜಂಬುವೆ ಅವನು. ಎಲ್ರು ಬಾತು ಬೆಳಗ್ಗೆ ತಿಂಡಿಗೆ ಬರೀ 20 kg ಹಾಕ್ಸ್ತಿದ್ರು, ನಾನು 50 kg ಹಾಕ್ಸ್ಬಿಟ್ಟೆ, ಊರೆಲ್ಲ ತಿಂದ್ಬಿಟ್ರು ಅಂತ. ಏನು ಒಬ್ನೇ ಅನ್ನ ಹಾಕೊಂಡಂಗ ಆಟ. ಈ ದುರಾಂಕಾರದ ಮಾತುಗಳು ಬಿಡ್ಬೇಕ್ರಿ. ಅನ್ನಿಲ್ದೆ ಯಾರು ಈ ಪ್ರಪಂಚದಲ್ಲಿ ಇಲ್ಲ. ವಿನಮ್ರತೆ ಇರಬೇಕು. ನಾನು ಅನ್ನ ಹಾಕ್ಬಿಟ್ಟೆ ಊರಿಗೆಲ್ಲ, ನಾನು ಹಾಕ್ಬಿಟ್ಟೆ. ಅವನು ಬರೀ ಜಂಬದ ಮಾತೆ. ಅವರಪ್ಪನೇ ಸತ್ತೋಗಿರೋದು. ಕೊನೆಗೆ ದುಡ್ಡು ಕೊಟ್ಬಿಟ್ಟು ಕೊನೆಗೆ 1,000 ಎಕ್ಸ್ಟ್ರಾ ಬೇರೆ ಕೊಟ್ಟ. ಎಲ್ಲ 100 ಇಟ್ಕೊಂಬಿಡಿ. ಅವನ್ಯಾರೋ ಪಕ್ಕದಲ್ಲೊಬ್ಬ ನಿಂತಿದ್ದ, ಅವನಿಗೊಂದು ಓಟಿ ಕಾಸು ಬೇಕಾಗಿತ್ತು. ಧರ್ಮಾತ್ಮರು ಸ್ವಾಮಿ ಇವರು ಏನ್ ಅನ್ಕೊಂಡಿದ್ರು ಇವ್ರ ಅಂತ ಶುರುವಾದ. ಇವನೇನಂದ ಗೊತ್ತಾ, ನಮ್ಮಪ್ಪ ಸತ್ತೋಗೋರಲ್ಲ, ಅಯ್ಯ ಅವ್ರಿದ್ದಿದ್ರೆ ನಿಮ್ಗೆ 10 ರೂಪಾಯಿ ಕೊಡ್ತಿರ್ಲಿಲ್ಲ. ನಮ್ಮಪ್ಪ 10 ರೂಪಾಯಿ ಕೊಡ್ತಿರ್ಲಿಲ್ಲ. ಅಷ್ಟು ಕಂಡೀಷನ್ನು. ಒಂದು ಎಕ್ಸೈಸ್ ತೆಗೆಸ್ಕೋಬೇಕಾದ್ರೆ ನಮ್ಮ ಅಪ್ಪನ ತಾವು ಗೋಷ್ಠಿಗೆ ಓಡಾಡು, ನಾನು ಗೊತ್ತು 1,000 ಲೆಕ್ಕವಿಲ್ದೆ ಬಿಸಾಕ್ತೀನಿ ಅಂತ. ಅದಕ್ಕೆ ನಾನು ಹೇಳ್ದೆ, ಹಂಗೆಲ್ಲ ಅನ್ನಕ್ಕೆ ಹೋಗ್ಬೇಡ್ರಿ. ನಿಮ್ಮಪ್ಪ 10 ರೂಪಾಯಿ ಉಳಿಸೋತ್ತಿಗೆ ಇವತ್ತು ಲೆಕ್ಕವಿಲ್ದಂಗೆ ಖರ್ಚು ಮಾಡ್ತಿರೋದು ನೀವು. ಅವನೇ ನಿಮ್ಗಿನ್ ಜ್ವರ ಮಳೆಗಾರಿಕೆ ಮಾಡ್ಬಿಟ್ಟು ಹೋಗಿದ್ರೆ ಮಣ್ಣು ತಿನ್ಬೇಕಾಗಿತ್ತು ಇವತ್ತು. ಹಂಗೆಲ್ಲ ಅನ್ನಕ್ಕೆ ಹೋಗ್ಬೇಡ್ರಿ. ಯಾಕೆ ಚಿಪ್ಪಣತನ ಮಾಡ್ತಾನೆ ನಮ್ಮಪ್ಪ, ಯಾಕೆ 1 ರೂಪಾಯಿ ಕೂಡ ಹಾಕವನೆ ಅಂದ್ರೆ ಅವತ್ತಿನ ಸ್ಥಿತಿ ಹಂಗಿತ್ತು, ಹಂಗಿದ್ರು ಪಾಪ ಅವರು. ಇವತ್ತು ದುಡ್ಡು ದುಂದುವೆಚ್ಚ ಮಾಡ್ತೀನಿ ಅಂದ ಕ್ಷಣಕ್ಕೆ ಅವತ್ತು ನಮ್ಮಪ್ಪಿದ್ದ ಪರಿಸ್ಥಿತಿನ ಕಂಡು ನಾನು ಅವಮಾನ ಪಡಬಾರದು, ಅಭಿಮಾನದಿಂದ ಎದ್ದೇಳಬೇಕು. ಅದಕ್ಕೋಸ್ಕರ ಅಪ್ಪ ಅನ್ನೋ ಆಲದ ಮರ, ಅಪ್ಪ ಅನ್ನೋ ಆಲದ ಮರದ ನೆರಳಲ್ಲಿ ಮಕ್ಕಳು, ಸೊಸೆಯಂದ್ರು, ಮೊಮ್ಮಕ್ಕಳು, ಇಡೀ ಕುಟುಂಬದ ಆಶ್ರಯ ಆಗಿ ನಿಲ್ತಾನ ಅಂತ ತಂದೆ ಇವತ್ತು ಇಹವನ್ನು ಬಿಟ್ಟು ಪರವನ್ನು ಸೇರ್ತಾ ಇದ್ದಾರೆ ಅಂತ ರಾಮಯ್ಯನಿಗೆ ಈ ವೇದಿಕೆ ಮೂಲಕ ಭಕ್ತಿಯ ನಮನವನ್ನು ಅರ್ಪಣೆ ಮಾಡೋಣ. ಅವರ ಕುರಿತ ಒಂದು ಗೀತೆಯನ್ನು ಹಾಡುತ್ತ ಕಾಡೆಗೌಡರ ಮನೆಯ ಕಂದ ಕಣ್ಮರೆಯಾಗಿ ಹೋದ ಮುತ್ತಿನಂತ ರಾಮಯ್ಯ ರಾಮಯ್ಯ
ರಾಮಯ್ಯ ಬಾರೋ ನೀನಲ್ಲಿ ಮರೆಯಾದೆಯೋ ನಮ್ಮ ಬಿಟ್ಟು ದೂರಾದೆಯ ರಾಮಣ್ಣ ನಮ್ಮ ಬಿಟ್ಟು ದೂರಾದೆಯ ರಾಮಯ್ಯ ಬಾರ ನೀನಲ್ಲಿ ಮರೆಯಾದೆಯೋ ನಮ್ಮ ಬಿಟ್ಟು ದೂರಾದೆಯ ಒಮ್ಮೆ ನೋಡಲಿಲ್ಲ ಮಾತಾಡಲಿಲ್ಲ ನಮ್ಮಿಂದ ದೂರಾದೆಯ ರಾಮಯ್ಯ ನಮ್ಮಿಂದ ದೂರಾದೆಯ ರಾಮಯ್ಯ ನೀವೆಲ್ಲಿ ಮರೆಯಾದಿರೋ ನಮ್ಮಿಂದ ಮರೆಯಾದೆಯ ನಮ್ಮಿಂದ ದೂರಾದೆಯ ನಿಂಗವ್ವ ಆಡದ ಮುದ್ದಿನ ಕಂದ ಕಾಡೇಗೌಡರ ವಂಶದ ಜೋತೆ ನಿಂಗವ್ವ ಆಡದ ಮುದ್ದಿನ ಕಂದ ಕಾಡೇಗೌಡರ ವಂಶದ ಜ್ಯೋತಿ ವಿಧಿಯಾಟಕ್ಕೆ ಬಲಿಯಾದೆಯ ನಮ್ಮ ಬಿಟ್ಟು ನೀ ದೂರಾದೆಯ ವಿಧಿಯಾಟಕ್ಕೆ ಬಲಿಯಾದೆಯ ನಮ್ಮ ಬಿಟ್ಟು ನೀ ದೂರಾದೆಯ ಒಮ್ಮೆ ನೋಡಲಿಲ್ಲ ಮಾತಾಡಲಿಲ್ಲ ಒಮ್ಮೆ ನೋಡಲಿಲ್ಲ ಮಾತಾಡಲಿಲ್ಲ ನಮ್ಮಿಂದ ಮರೆಯಾದೆಯ ನಮ್ಮ ಬಿಟ್ಟು ದೂರಾದೆಯ ರಾಮಯ್ಯ ಬಾರೋ ನೀನೆಲ್ಲಿ ಮರೆಯಾದೆಯೋ ನಮ್ಮ ಬಿಟ್ಟು ದೂರಾದೆಯ ಕಣ್ಣೀರ ಕೋಡಿ ಹರಿದಿದೆ ನೇತ್ರ ಎಲ್ಲರ ಬಾಳು ಇಲ್ಲಿ ನೆಪ ಮಾತ್ರ ಕಣ್ಣೀರ ಕೋಡಿ ಹರಿದಿದೆ ನೇತ್ರ ಎಲ್ಲರ ಬಾಳು ನೀ ನೆಪ ಮಾತ್ರ ಅಭಿಮಾನದ ದಿನ ಬಳಗವು ಬಲು ನೊಂದಿದೆ ದಿನ ಕಾಣದೆ ಅಭಿಮಾನದ ದಿನ ಬಳಗವೋ ಅಲ್ಲೂ ನೊಂದಿದೆ ನಿನ ಕಾಣದೆ ಒಮ್ಮೆ ನೋಡಲಿಲ್ಲ
ಆಂಜನೇಯ ವರ್ಧ ಗೋವಿಂದ ಗೋವಿಂದ ಮುಜಕುಂದ ವರ್ಧ ಗೋವಿಂದ ಗೋವಿಂದ ಪುಂಡರೀಕ ವರ್ಧ ಗೋವಿಂದ ಗೋವಿಂದ ಪ್ರಹ್ಲಾದ ವರ್ಧ ಗೋವಿಂದ ಗೋವಿಂದ ರಾಮಯ್ಯನವರ ಆತ್ಮಕ್ಕೆ ವೈಕುಂಠ ಪ್ರಾಪ್ತಿಯಾಗಲಿ ಗೋವಿಂದ ಗೋವಿಂದ ಜಯ ರಮ ಪಾರ್ವತಿ ಪದಯೇ ಹರ ಹರ ಮಹಾದೇವ ಶಂಭೋ. ರಾಮಯ್ಯನವರು ಭಗವಂತನ ಸಾಕಾರ ನೋಡಿ ಬ್ರಹ್ಮಮಾನಸ ಪುತ್ರರಾಗಿರ್ತಕ್ಕಂಥ ನಾರದ ಮುನಿಗಳಾದವರು ಲೋಕ ಸಂಚಾರ ಮಾಡ್ತಾ ಭೂತಳದ ಕಡೆ ಬಂದಾಗ ಎಲ್ಲಿ ನೋಡಿದ್ರಲ್ಲಿ ಕೊಲೆ ಸುಲಿಗೆ ಅಜ್ಞಾನ ಮಂಗಳಿಕಾರಗಳು ತುಂಬಿ ತುಳುಕಾಡ್ತಾ ಇತ್ತು. ಪುಣ್ಯವಾದ ಈಗ ನಮ್ಮ ಆದಿಶ್ವರ ಬೆಟ್ಟಕ್ಕೆ ಹೋಗಬೇಕಾದ್ರೆ ತಾಳೆ ಬೆಟ್ಟ ಅಂತ ಸಿಗುತ್ತಲ್ಲ, ಅಲ್ಲಿ ಮೊದಲು ಬೆಟ್ ಕುರುಬರು, ಚೀನು ಕುರುಬರು, ಸೋಲುಗುರು ಜನ ಕರಿಕಲ್ಲನ್ನೇ ಇಟ್ಕೊಂಡು ಕಲ್ಲನ್ನೇ ದೇವರು ಅಂತ ಪೂಜೆ ಮಾಡ್ತಿರ್ತಾರೆ. ಅವರ ಭಕ್ತಿಯನ್ನು ಕಂಡು ಹೇಳ್ತಾರೆ ನಾರದರು, ಆಹಾ ಕಾಡು ಜನಾದರು ನಿಮ್ಮಲ್ಲಿ ಎಂತಹ ಭಕ್ತಿ ತುಂಬಿದೆ. ನಿಮ್ಮ ಹಚಲವಾದ ಭಕ್ತಿಗೆ ಜಗತ್ ಪ್ರಸಿದ್ಧನಾದ ಕಂದ ಬಂದು ನಿಮ್ಮೆಲ್ಲರ ಜೀವನವನ್ನು ಪಾವನ ಮಾಡ್ತಾನೆ, ಹೀಗೆ ಪೂಜೆ ಮಾಡ್ತೀರಿ ಅಂತ ನಾರದರು ಅವರಿಗೆ ಅಭಯವನ್ನು ಕೊಟ್ಟು ಅದೇ ಬೆಟ್ಟಗಳ ಸಾಲಿನಲ್ಲಿ ಬಂದ್ರಲ್ಲ. ಈಗ ನಮ್ಮ ಮಾದೇಶ್ವರ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಮೊದಲ ಬೆಟ್ಟ ಹತ್ತಿರ್ಬೇಕಾದ್ರೆ ಬಲಭಾಗಕ್ಕೊಂದು ದಾರಿ ಸಿಗುತ್ತೆ, ಕೊಮಡಿಕ್ಕಿ ಪಾದದಾರಿ ತಪಸಾರ ಬಟ್ಟು ಅಂತ. ಆ ಬಯಲಿನಲ್ಲಿ ಆಗನ ಕಾಲದಲ್ಲಿ ಒಬ್ಬ ದುಷ್ಟವಾಸವಾಗಿದ್ದಂತೆ, ಅವನೇ ದಿದಿಂಬಿಯ ಮಗನಾಗಿರ್ತಕ್ಕಂಥ ಶ್ರವಣ. ಇವನೆಂತ ಕುರುರಿ ಅಂದ್ರೆ ಯಾರು ಶಿವ ಅಂತವರನ್ನ ಕರೆತಂದು ಕಲ್ಲು ಒಳಗಡೆ ಕೂಡ ಹಾಕೋದು. ಲೋಕಕ್ಕೆಲ್ಲ ನಾನೇ ಶಿವ, ನಾನೇ ಪರಮೇಶ್ವರ. ಯಾರಾದ್ರೂ ಶಿವ ಅಂತ ಮತ್ತೊಂದು ಸಾರಿ ಹೇಳಿದ್ರೆ ನಾಲಿಗೆ ಕತ್ತರಿಸಿ ಕಲ್ಲು ಒಳಗಡೆ ಕೂಡ ಹಾಕ್ತೀನಿ ಪಾಪಿಗಳ. ಈ ರೀತಿ ಚಿತ್ರಹಿಂಸೆ ಕೊಡ್ತಿರ್ಬೇಕಾದ್ರೆ ನಾರದು ನೋಡಿದ್ರು, ಓಹೋ ಇವನಿಗೆ ಬಿಟ್ಟುಬಿಟ್ರೆ ಶಿವಭಕ್ತಿಯಿಂದ ಮಾಡ್ಬಿಡ್ತಾನೆ, ಇವನ ಸಂಹಾರ ಮಾಡಿಸಬೇಕು ಅಂತ ಎರಡು ವಿಚಾರ ಸಿಕ್ತು. ಕನ್ನಡ ನಾಡ ಕಡೆ ಪಾದ ಮೆಟ್ಟಿದಾಗ ಎಲ್ಲಾ ಅಹಂಕಾರ ದುರ್ಮರಣ ಎಲ್ಲವೂ ಕೂಡ ತುಂಬಿದೆ, ಭಕ್ತಿಗೆ ಬೆಲೆನೇ ಇಲ್ಲ, ಜಾಗವೇ ಇಲ್ಲ ಅಲ್ಲಿ. ಇದೊಂದು ಮೂರು ವಿಚಾರ ಸಿಕ್ತು. ಕೊನೆಗೆ ಕೈಲಾಸಕ್ಕೆ ಹೋಗುವ ಮಾರ್ಗದಲ್ಲಿ ಶ್ರೀಶೈಲದ ಕಡೆ ಬಂದಾಗ ಬರುತ್ತಿರುವ ನಾರದನನ್ನು ಕಂಡು ಈ ಗಂಡೆ ಹೆಂಡತಿರಾದ ಉತ್ತರಾದ ಶಿವದಾಸರು ತಮಗೆ ಮಕ್ಕಳಿಲ್ಲದ ದುಃಖವನ್ನು ಅವರ ತಿಳ್ಕೊತಾರಂತೆ. ಬನ್ನಿ ಪೂಜ್ಯರ ಬನ್ನಿ, ಊರಿನಲ್ಲಿ ಜನ ಗಂಡೆ ಹೆಂಡತಿರು ಅಂದ್ರೆ ಹೀಗಿರ್ಬೇಕಣಿಯ ಅಂತ ಕೊಂಡಾಡ್ತಾರೆ. ಮತ್ತೆ ಕೆಲವರು ಮಕ್ಕಳಿಲ್ಲದವಳು ಬಂಜೆ 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 ಅಂತ ನಮ್ಮನ್ನ ಹಾಡ್ಕೋತಾರೆ. ಈ ದುಃಖವನ್ನು ಯಾವ ಹತ್ರ ಹೇಳ್ಕೊಳ್ಳೋದು? ನಿಮ್ಮಂತವರ ಪಾದ ಸೇವೆಯಿಂದನಾದ್ರೂ ನಮಗೆ ಪರಮಾತ್ಮ ಮಕ್ಕಳ ಫಲ ಕೊಡ್ಲಿ, ದಯಮಾಡಿ ಅನುಗ್ರಹಿಸಿ ಸ್ವಾಮಿ. ನೋಡಿ, ದುಃಖ ನಮ್ಮ ಈಗಿನ ಕಾಲದಲ್ಲಿ ಕೆಲ ಮಹತಾಯಿಂದ್ರಿಗೆ ಇದ್ದೇ ಇರುತ್ತೆ. ಈ ಮಕ್ಕಳಿದ್ದ ಸುಮ್ ಚುಚ್ಚು ಚುಚ್ಚು ಮಾತಾಡೋದು ನಮ್ಮ ಹಳ್ಳಿ ಕಡೆ ಜಾಸ್ತಿ ಇದು. ಇನ್ನೇನ ಮದುವೆ 14 ವರ್ಷ ಆಯ್ತಂತೆ, ಏನಿರುವಂತೆ ಇನ್ನಾಗಲಕ್ ಮಾಡೋ ಮೈ ಬೆಳಕತ್ತೋ. ನೋಡಿ, ಡಾಕ್ಟರ್ಗಿಂತ ಚೆಗಳು ಸರ್ಟಿಫಿಕೇಟ್ ಮಾಡ್ಕೊಟ್ಬಿಡ್ಲಪ್ಪ, ಇವ್ ನೋಡಕ್ ಹೋಗಿದ್ಲ ಅಂತ. ಏನಾರ ಆ ಕಡೆ ಮಕ್ಕಳಿಂದ ಬತ್ತಿರ ಮಾತಾಡ್ಕೊಳ್ಳೋದು. ಅದಕ್ಕೆ ನಮ್ಮ ಮನೇಲಿ ಒಂದು ಅಮ್ಮ ಅಂತ ನೋಡಿ ನನಗೆ ನೋಡಿ ಕಣ್ಣು ಹೇಳು, ಗೊಡ್ಡೆ ಮಕ್ಕ ತಾಯಿ ಮದುವೆ ಆಗೋಸ್ತೀನಿ ನೋಡ್ತೀನಿ ಒಂದು ಕರಣರ ಹಾಕಿದ್ದ, ಅದ್ ಯಾತಿಕಾದ್ರು ಸಂತ ಕೊಡೋದು ಕುಯ್ಯೋರು ಮಾರ್ಬೇಕದ. ಅಯ್ಯೋ ನಿನ್ ಎಮ್ಮೆರ ವಾಸಿ ನಮ್ಮ ಇತ್ಲ ಒಂದು ಸಮಾನ ನೋಡಿದ್ಯಾ? ಈ ಪಾಟಿಗೆ 15 ವರ್ಷ ಆಯ್ತು, ಒಂದ್ ಪಿಚ್ಚು ಒಂದ್ ಗೋಟು, ಅದ್ ಯಾತಿಗೆ ಅದಕ್ಕೆ ಇಟ್ಕ ಹುಡುಕಿ ಬಸ್ ಮಾಡ್ಬೇಕು. ನೋಡಲ್ಲಿ ಅಮ್ಮಗೂ ಉಣ್ಸಮರು ಕೇಳ್ತಲ್ಲ, ಮಕ್ಕಳಿದ್ದು ಬತ್ತಳದು ಚುಚ್ಚು ಚುಚ್ಚು ಮಾತಾಡೋದು ಎಷ್ಟೂರ್ಲಿಲ್ಲ, ಸದ್ಯಕ್ಕಿಲ್ಲ. ಮೂಗೂರಲ್ವಾ ಅಂತವ್ರು ಯಾರು ಇಲ್ಲಿ ಬಂದಿಲ್ಲ. ಮಧ್ಯಾಹ್ನ ಇದ್ದೋದ್ರೆ ನೀವ್ ಯಾರು ಅಂತ ತಿಳ್ಕೊಬೇಕಾಯ್ತ. ಹೌದು, ನಮ್ ಕತಾಳ ಮಾಡಕ್ ಬಂದಿರೋರು ಮನ ಮುರುಕರು ಪಿಟಿ ಮಾಸ್ಟ್ರು ಇಲ್ಲ, ಯಾರು ಹೋಗಲ್ವಲ್ಲ, ಯಾಕಂದ್ರೆ ಭಗವಂತನ ಸಹಕಾರ ಅಲ್ವಾ. ಇಲ್ಲಿ ಆ ಮಕ್ಕಳಿಲ್ಲದ ದುಃಖವನ್ನು ಹೇಳಿಕೊಂಡಾಗ ನಾರದ ಹೇಳ್ತಾರಂತೆ, ಅಮ್ಮ ನಂಬಿಕೆರೆದರೆ ಹೋಯನೇ ಶಿವನು, ನಂಬಿದವರ ಹಿಂಬಾಗಿ ಪುರ ನಮ್ಮ ಗುರು ಶಂಭುಲಿಂಗನು. ನಮ್ಮದವರ ಪರಮಾತ್ಮ ಯಾವತ್ತೂ ಕೈ ಬಿಡಲ ಕಣವ. ನಿಮ್ಮ ಹಚಲವಾದ ಭಕ್ತಿಗೆ ಜಗತ್ ಪ್ರಸಿದ್ಧನಾದ ಕಂದನೆ ದರಗಿಳಿದು ಬರ್ತಾನೆ, ನಿಮ್ಮ ಮಡಿಲನ್ನು ಸೇರ್ತಾನೆ, ನಿಶ್ಚಿಂತೆಯಿಂದ ಇರಿ ಕಾಲ ಕಳಿರಿ ಅಂತ ಆ ಗಂಡೆ ಹೆಂಡತಿರವರಿಗೆ ಅಭಯವನ್ನು ಕೊಟ್ಟು ಶೋಮೇರ್ ಪರ್ವತದಂತೆ ಕೈಲಾಸದ ಕಡೆ ಬರ್ತಾ ಇದ್ದಾರೆ. ಸಪ್ತ ಶಿವ ಕೋಟಿಗಳ ಅಂಗಣ ಮಧ್ಯದಲ್ಲಿ ಶಿವನ ಎತ್ತರವಾದ ಪೀಠದಲ್ಲಿ ಕುಳಿತಿದ್ದಾನೆ ಕೈಲಾಸ. ಕೈಲಾಸದಲ್ಲಿ ಪರಶಿವನ ಅಸನ್ಮುಖನಾಗಿ ಕುಳಿತಿರಬೇಕಾದ್ರೆ ಲಕ್ಷದ ಮೇಲೆ ಕೋಟಿ ಶಿವಗಣಗಳ ಪರಮಾತ್ಮನ ಭಕ್ತಿಯಿಂದ ಕರೆಯುವ ಸಂದರ್ಭ. ಇಡೀ ಕೈಲಾಸ ಪರ್ವತ ಭಕ್ತಿಯ ಸಾಗರದಲ್ಲಿ ಮುಳುಗ್ತಾ ಇದೆ. ಅಲ್ಲಿಗೆ ನಾರದರು ಬರ್ತವ್ರೆ. ಹೀಗಾಗುತ್ತೆ ನೋಡಿ, ಭಕ್ತಿಯಿಂದ ಪರಶಿವನ ಪಾಶ ಹಾಕಿ ಕರೆದರಲ್ಲಿ ಇಡೀ ಕೈಲಾಸ ಪರ್ವತ ಭಕ್ತಿಯಲ್ಲಿ ಮುಳುಗೋಯ್ತು. ಯಾವ ಕೈಲಾಸ ಪರ್ವತಕ್ಕೆ ಭಕ್ತಿಯಲ್ಲಿ ಮುಳುಗ್ತೋ ಅಲ್ಲಿಗೆ ನಾರದರ ಆಗಮನ ಆಗೋಯ್ತು. ಮಹಾದೇವ ಶಂಭೋ ಮಹಾದೇವ. ಯಾವ ನಾರದ್ರ ಕೈಲಾಸ ಬಂದ್ರು ಇಡೀ ಕೈಲಾಸ ಪರ್ವತ ನಿಶಬ್ದವಾಗೋಯ್ತು. ಸದ್ದು ಹೇ ರೆಡಿ ಮಾಡ್ಬಿಡಿ, ಸುಮ್ ಕೂತ್ಕೊಳ್ರ. ನೋಡಿ, ಇವ್ರು ಬಂದ್ರು ಸುಮ್ಮನೆ ಬರಲ್ಲ, ಏನಾದ್ರು ಹೊಸ ವಿಚಾರ ತಗೊಂಡ್ ಬಂದಿರ್ತಾರೆ. ಇದಕ್ಕೆ ನಾರದರು, ಕಲಹಾಪ್ರಿಯರು, ಕುಚೋದ್ಯಗಾರರು ಎಲ್ಲರೂ ಬೇರೆ ಬೇರೆ ಕುಣಿಸ್ಬಿಡ್ತೀನಿ. ಈಗ ಒಂದ್ಸರಿ ಹೇಳಿದ್ರೆ ಕೇಳಬೇಕು. ಅದಕ್ಕೆ ಕುಚೋದ್ಯಗಾರರು, ಮನಮರುಕರು, ಪಿಟಿ ಮಾಸ್ಟರ್ ಅಂತೆಲ್ಲ ಕರೀತಾರೆ. ಪಿಟಿ ಮಾಸ್ಟರ್ ಅಂತ ಇತ್ತಿಂದಗಳವರು ಅಂತ. ಇಂದಿನ ಕಾಲದಲ್ಲಿ ಇದ್ದವ್ರು ಇವ್ರು ಒಬ್ಬರೇ ತಂಬೂರು ಚಾನಲ್ ಇತ್ತು, ಇದೊಂದೇ ನ್ಯೂಸ್ ಪೇಪರ್ ಇತ್ತು. ಈಗಂತವ್ರು ವಂಶ ಉದುರು ಬಿದ್ದೋಗದೆ.
ಒಂದ್ ಊರ್ಲಿ 20-30 ಮನೆ ಹೆಚ್ಚುತ್ತದೆ ಅಂದ್ರೆ ಕೆಲಸ ಚೆನ್ನಾಗಿ ನಡೀತಾ ಇದೆ ಅಂತ ಅರ್ಥ. ಹೌದು ಇನ್ ಎಲೆಕ್ಷನ್ ಟೈಮ್ ಲತ್ತವ್ರು ಬಾಳ ಬಿಜ್ಜಿ ಕೈಗೆ ಸಿಕ್ಕಲ್ಲ ಕೆಲ ಕಡೆ ನೋಡಿರ್ಬೇಕು. ಓ ಬರ್ಸ್ವಾಮಿ ಅಣ್ಣಯ್ಯ ಚೆನ್ನಾಗಿದೆಪ್ಪ, ಚೆನ್ನಾಗವನೇ ಕಣ, ಹೆಂಡತಿ ಮಕ್ಕಳು ಅವ್ರಿಗೇನ್ ದೊಡ್ಡ ಗಣ ಚಂದಾಗವು. ಆಮೇಲೆ ಮನೆ ತಕ ಬರ್ಬೇಕು ಅಂತ ಐತೆ. ಜಾತಿ ಕಣ ಅದೇನ್ 3 ದಿನದಲ್ಲಿ ಎಲೆಕ್ಷನ್ ಇತ್ತಲ್ಲಪ್ಪ, ಎತ್ತಗೆ ಏನೋ ವ್ಯವಹಾರ ಅಂತ ಕೇಳೋ ಅಂತ. ಎಲ್ಲ ನಿಂದಿಕ್ಕೆ ಅದ ಕಣ. ಹೋದ ವರ್ಷ ಅದೇ ಮಾತು ಹೇಳ್ದೆ, ಹೋದ ವರ್ಷ ಒಂದ್ ಕಸರ ಮಿಸ್ರಿ ಆಗ್ಬಿಡ್ತು ಕಣ. ಹೆಸರು ಮಿಶ್ರ ಸರ್ ಎಲ್ಲ ರೆಡಿ ಮಾಡಿ ಕಣ ಹೋಗೋ. ಎಲ್ಲ ರೆಡಿ ಮಾಡ್ಬಿಟ್ಟಿದೆ. ಆಮೇಲೆ ಓಟ್ ಎಷ್ಟಿತ್ತು ನಿಮ್ಮೂರ್ಲಿ? ಏನ ನಿಮ್ಮೂರ್ಲಿ ಓಟು ಊರ್ಗೆ ಎತ್ತಕೋದ ನನ್ನ ಟೀಮ್ ಮುಂದಕ್ಕೆ ಬಂದು ಎಷ್ಟಿದ್ದಪ್ಪ? 85 ಇಲ್ವಾ? 85 ಇದ್ದವು ಜಾಯಿಂಟ್ ಫ್ಯಾಮಿಲಿ ಕಮ್ಮದಟ್ಟಿ ಮನೆ. ಆಮೇಲೆ 85 ಓಟು ನಮಗೆ ತಾನೇ. 85 ಒಟ್ಟು ನಿನ್ಗೆ ಯಾವ ಪಕ್ಷ ಅಂತ ಗೊತ್ತಿಲ್ವರಣ? ಮಾಮೂಲು ಕೈ ಅಲ್ವಪ್ಪ, ನಮ್ ತಾತನ ಕೈ ಬಿಡು ಚೇಂಜ್ ಆಗಿಲ್ಲ. ಚೇಂಜ್ ಆಗಿಲ್ವಾ? ಓಟ್ ಮಿಸ್ ಮಾಡ್ಬೇಡ ಕಣಯ್ಯ. ಮಿಸ್ ಮಾಡಲ್ಲ, ನಿಮ್ದಾಗ ಮಣಿಗೆ ಹೋಗೋಣ. ಸಂದ ಒಂದು ಸೂಟ್ ಕೇಸ್ ಕೊಟ್ಟು ಕಳಿಸ್ಬಿಡಪ್ಪ ಅವನಿಗೆ. ಸೂಟ್ ಕೇಸ್ ಒಂದು ಕಾಲಿಗೆ ಹೋಗ್ಬಿಟ್ಟೆ ಕಣೋ. ಎಲ್ಲ ಹಸಿರು ಕೊಡ್ತೀನಿ, ಯೋಚನೆ ಮಾಡ್ಬೇಡ. ಓಟ್ ಮಿಸ್ ಮಾಡ್ಬೇಡ ದಯವಿಟ್ಟು. ನಿಮ್ದಾಗ ಮಣಿಗೆ ಹೋಗೋಣ. ಕ್ಯಾನ್ವಾಸ್ ಕ್ಯಾನ್ವಾಸ್ ಅದಕ್ಕೆ ನನ್ನ ನೋಟ್ ಬಿದ್ಮೇಲೆ ಕೂತಿರೋ ಕೆತ್ಕತ್ತೇನೋ ಕೂತಿದ್ರು. ಸರಿ ಕಣಯ್ಯ, ಬರ್ತೀಯ ಕಣಯ್ಯ? ಆಯ್ತು ಕಣ. ಕಾಂಗ್ರೆಸ್ ನನಗೆ ಓಟ್ ಹಾಕ್ತೀನಿ ಅಂದ್ಬಿಟ್ಟು ದುಡ್ಡು ಇಸ್ಕೊಂಡ್ ಕೈ ಎತ್ಬಿಟ್ಟ ಅವನಿಗ. ಇನ್ ಪಕ್ಕದ ಬೀದಿಗೆ ಬಂದಲ್ಲ ಬಿಜೆಪಿ ಸಿಕ್ಬಿಟ್ಟ. ಗುರುಮಲ್ಲು ಅದೇನೇ ನಿನ್ನ ಕಾಂಗ್ರೆಸ್ ಜೊತೆ ಮಾತಾಡ್ತೀವಿ ಅಂತ ಎಲ್ಲ ಉಲ್ಟಾ ಹೊಡಿತಿದ್ದ ಕಣ. ಎಲ್ಲ ಸರ್ ಮಾಡ್ಬಿಟ್ನಲ್ಲಿ ಹಿಂದಿಕ್ಕ ಎಲ್ಲ ಸರ್ ಮಾಡ್ಬಿಟ್ಟಿಯಾ? ಆಮೇಲೆ ಓಟ್ ಎಷ್ಟಿದ್ದೀನಿ ಮೂರ್ಲಿ? 105. ನೋಡಲ್ಲಿ 85 ಹೇಳಿದೀನಿ, 105 ಎತ್ತು ಮಾಡ್ಬಿಟ್ಟಾದಾಗ ಬರೋದು ಬರ್ತದೆ, ಅದು ಬಿಟ್ಬಿಡೋದು. 105 ಇದಾವು. ನಿಮ್ಮಲ್ಲಿ ಕ್ಯಾಂಡಿಡೇಟ್ ನಿಂತ್ಕೋಬೋದಾಯ್ತಲ್ಲ? ನಿಲ್ಸ್ಬೋಯ್ತು ಕಣ. ನೀನು ಚಿಕ್ಕ ದೋಸ್ತ ಎಲ್ಲಿ ಸಾಕದ್ದೇಳು? ಹಂಗ್ಯಾ? ನೀನ್ ಎಲ್ಲಿ ಮಾಡಿಗೆ ಗೊತ್ತಾ? ಎಲ್ಲಿ? ಏನ್ ಜೋಬಳಿಗೆ? ಆಲ್ಟೋ. ಆಲ್ಟಾ ಟಚ್ ಮಾಡ್ಬಿಟ್ಟ ಕಣ. ಆಮೇಲೆ 105 ಓಟು ನಮ್ಗೆ ತಾನೇ. ನಿನಗೆ ಕಣ. ಮಾಮೂಲು ಗೊತ್ತಲ್ಲ ಪಕ್ಷ. ಅದೇ ಹೂ ಚೆಂಡು ಹೂ. ಚೆಂಡೂರ್ ಪಕ್ಷ ಎಲ್ಲಿದ್ದು? ಲೋಟಸ್ ಕಮಲ. ಬಿಡು ಅದೇ ಕಣ. ನಾವು ಓಟ್ ಮಿಸ್ ಮಾಡ್ಬೇಡ ಕಣಯ್ಯ. ನಿಮ್ದಾಗ ತೋಟ ಮಲ್ಲ ಮಣಿಗೆ ಹೋಗೋಣ. ತೋಟದ ಮನ ಮದ್ವೆಗೆ ಎಲೆಕ್ಷನ್ ಮುಂಚೆನೆ ಊರಾಚೆ ಕಳಿಸ್ತಾರೆ. ಹ್ಞೂ ಕಣ. ಅವ್ರು ಬಂದು ಇಷ್ಟ ಮಾಡ್ತಾನೆ ನೋಡ್ ಕುದುರೆ ಗೆದ್ಕತ್ತಿಲ್ಲ. ನಿಮ್ದಾಗ ಮಣಿಗೆ ಹೋಗುವಂತ ಬರೀ ಹೆಡ್ಲೈನ್ಸ್ ನೋಡ್ಕೊಂಡು ಸಾಕು. ಮಿಸ್ ಮಾಡ್ಬೇಡ ಕಣಯ್ಯ. ಹ್ಞೂ ಕಣ. ಅವನು ಮಿಸ್ ಮಿಸ್ ಮಾಡಿಸ್ಬಿಟ್ಟ ಅವನ್ನ. ಇನ್ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಅಂದ್ಬಿಟ್ಟು ಅವನ ತಗೊಂಡು ದುಡ್ಡು ಇಸ್ಕೊಂಡ, ಎಲ್ಲಾರು ತಗೊಂಡು ದುಡ್ಡು ಇಸ್ಕೊಂಡು ಚುನಾವಣೆ ಊರ್ಲೆ ಎಲ್ಲ ಮಾದಪ್ಪನ್ ಬಿಟ್ಕೊಂಡ್ಬಿಟ್ಟು ಬುಂಡ ಮಾಡ್ಸ್ಕೊಂಡ್ ಕೂತಾನ. ಬರೀ ಬುಂಡ ಮಾಡ್ಸಿ ಪತ್ತೆ ಹಚ್ಬಿಡೋದು. ಒಬ್ಬು ಮೀಸ ಗಡ್ಡ ಎಲ್ಲನೂ ತಗಸ್ಬಿಟ್ಟದೆ. ವಿಭೂತಿನ ಗಂಧನ ಚೆನ್ನಾಗಿ ಕಲಸ್ಬಿಟ್ಟು ಗೋಪುರ ಮುಂದೆ ಕಳಿಸ್ಕೊಂಡು ಬಾತ್ನ ಮಾಡೋದು ಚೆನ್ನಾಗಿ ತಿನ್ಕೊಂಡು ಗೋಪುರ ಮುಂದೆ ಆಕಳಿಸ್ಕೊಂಡು ಕೂತಾನ. ಇದಕ್ಕ ನಮ್ಮಟ್ಟೇನ ನಮ್ಮ ಮಟ್ಟಿಗೆ ಇವನೇ ಚೆನ್ನಾಗವನ. ನೋಡಿ ನಡತಿಗೆ ಕನ್ನಡ ಕೈತಲ್ಲ ಊರವ್ರು ಕಂಡು ಹಿಡ್ದಾರ. ಇದು ನಾರದರು. ಇನ್ ಊರ್ಲಿ ಅಣ್ಣ ತಮ್ಮದ್ರ ಬಗ್ಗಡ್ಡ ಬಾಳ್ಕೋಯ್ತಾರೋ ಅವ್ರ ಮನ ಮುರಿದಾಕೋದು. ಏನಣ್ಣ ದೊಡ್ಡ ಬಸ್ ತಕೊಂಡಂತೆ ನೋಡಪ್ಪ. 83 ಚಕ್ರ ಲಾರಿ ತಕೊಂಡಂತೆ. 83 ಚಕ್ರ ಲಾರಿ ಎಲ್ಕೊಂಡ್ಬಿಟ್ಟು ಹೋದಣ್ಣ. ಮೇನ್ ರೋಡ್ ಆ 3ನೇ ಬೆಳಿತಟ್ಟೆ ಯಾವ್ದೋ ಮಣ್ಣಾಗಿತ್ತಲ್ಲ ಇಟ್ಟಾಚಿ ತಕೋಬೇಕು ಅಂತಿದ್ದಾನಂತ. ತಕ್ಕಳಕ್ ಬಿಡ್ಬಾರ್ದು ಕಣ. ಅಣ್ಣ ತಮ್ಮದ್ರ ಬಾಳ ಒಗ್ಗಟ್ಟು, ಯಾರ ಮಾತು ಕೇಳಲ್ಲ ಅವರು. ಏನ ಕಟ್ಟ ಮಾಡೋಣ ಕಿರಳಿ ತಿತ್ತಳಕ್ಕೆ ಅಂತ 3 ಸೆಮೆ ಮಾವು 3 ಸಿಮ್ರಲ್ಲ ತಿಂದರು. ಏಟ್ ಆಮೇಲೆ ಬಂದ್ ಅದು ಕೊಟ್ರು. ಯಾವ್ದೋ ಒಂದ್ ಸೆಮ್ಮನಪ್ಪ. ಅದೇ ಕಿರಳಿ ಇಡ್ತಿ ಅಂದ್ರೆ ಸಂಘಕ್ಕೆ ಸೇರಲ್ಲ. ಹ್ಞೂ ಕಣ. ಬೆಳ್ಳಿಗೆ ಬೆಳಿಜಿರ ತೆಳ್ಳಿಗೆ. ಹ್ಞೂ ಕಣ. ಬಿಡು, ನನ್ನ ಇಡ್ತೀನಿ ಅವನ ಇಡ್ತೀವಿ ಒಂದೇ ಕಡೆ ಸಂಘಕ್ಕೆ ಸೇರೋದು. ನಾಳೆ ಮೀಟಿಂಗ್ ಅನ್ನ ಸುಮ್ಮನೆ ಇಡಿಸ್ಬಿಡ್ತೀನಿ ಬಾಂಬು. ಕರೆಕ್ಟ್ ಈ ಗಂಡಸರಿಕೆಲ್ಲ ಆಗದು, ಕೆಲವು ಹೆಂಗಸರಿಕೆಲ್ಲ ಆಗೋಯ್ತಾವ ನೋಡಿರ್ಬೇಕು. ಆ ಮೀಟಿಂಗ್ ಅಂತ ಬಂದಿರ್ತಲ್ಲ ಕೂಕ್ಕಳದು. ಅದ್ಕಮ್ಮ ಅಂದ್ರೆ ಏನಾಗದ ಬಂದಿ ಯಜಮಾನ್ರು ಇಲ್ಲೇ ಮೂಗೂರ್ಗ್ ಹೋಗಾರ. ಯಾತಿಕೆ ತಾಯಿ? ದೇವಸ್ಥಾನ ಫಂಕ್ಷನ್ ಹೋಗಾರ. ದೇವಸ್ಥಾನ ಅಲ್ಲಕ್ಕ ತಾಯಿ ಮದುವೆ ಗೊತ್ತಲ್ಲ ಒಳಗೆ ಕತ್ಕೊಂಬಂದ್ರೆ ನೀವು ತುಂಡಂಗಿದ್ರಿ. ಇದಕ್ಕೆ ಹಿಂಗ್ ಸ್ವರ್ಗ ಹೋಗಿದಾರಿ. ನಾತಾನೆ ಏನ್ ಮಾಡ್ಲಿ ಅವ್ರ ಅಣ್ಣ ದುಡಿಬೇಕವ. ಆ ದೊಡ್ಡವಳು ಕಿರಿಯೋಳು ಆ ದೊಡ್ಡೊಳಗು ಕಿರಿಯೊಳಗು ಗಂಡಿರು ಗಾಡಿ ತಂದೆ ಎತ್ತಕ್ ಟಿವಿಯ ಇದಿಂದ ಹತ್ತಕ್ ಚೇಂಜ್ ಮಾಡು, ಅತ್ತಿಂದ ಇತ್ತಕ್ ಚೇಂಜ್ ಮಾಡು. ಎಲ್ಲ ನೀನೇ ಮಾಡ್ಬೇಕವ. ನಾನೇ ಮಾಡ್ಬೇಕವ. ಈ ಪಾರ್ಟಿ ಕೆಲಸ ಮಾಡ್ತಾವ. ಲೋಟ ಕಾಪಿ ಕಾಯಿಸಿ ಕೊಡ್ಬಾರ್ದವ್ರು. ಲೋಟ ಕಾಪಿ ನನ್ನ ಸಾವಂತರು ಕಾಪಿ ತಕೊಂಡ್ ಕೊಟ್ಟ ಲೋಟ ನನಗೆ ಬೆಳಗೊಂದ್ ಬಿಟ್ರೆ ನೀ ಕಾಪ್ ಹೋದ. ಎಲ್ಲ ನೀನೇ ಮಾಡ್ಬೇಕವ. ಎಲ್ಲ ನಾನೇ ಮಾಡ್ಬೇಕವ. ಅವ್ರ ಹಂಗವ್ರ ನೀ ಸಣ್ಣಕ್ಕೆ ಹಿಂಗ ಆಗ್ಬಿಟ್ಟಿದೆ. ಅಯ್ಯೋ ಓತತ್ತಿನವೆಲ್ಲ ಕುಸು ಗ್ಯಾಸ್ ಮುಖ ಬೆಳಕಬಿಟ್ಟಿನಿ. ಗ್ಯಾಸ್ ತುಂಬಿಕೊಂಡಿದ್ದ. ಇನ್ನು ಸಿಲಿಂಡರ್ ಖಾಲಿದ್ರೆ ನಿನ್ ಬಾಯಿಗೆ ಪೈಪ್ ಇಡ್ಬೋದು. ಪುಟ್ರೆ ಮಡ್ತಿದ್ದೇನು. ಇಂಡಿಯನ್ HBO ಭಾರತ. ನೀ ನನ್ ಮಾತ್ ಕೇಳಿದಿನ ಸರ್ ಮಾಡ್ಬಿಡ್ತೀನಿ. ಕೇಳತ್ಗೆ ಹೇಳ್ತೀನಿ ಕಣ. ನಿನ್ ಗಂಡನಿಗೆ ಹೇಳ್ಬಿಟ್ಟು ಹಾಲ್ ತಗೊಬಿಡು. ನನ್ನೇ ಪ್ಯಾನ್ ಮಾಡ್ತಾನ ಮಾಡ್ಬಿಡ್ತಾನ. 3 ಬಾಗ್ಲ ನಮ್ಮ ಮದುವೆ 3 ದಿನಕ್ಕೆ ಏನ್ ಮಾಡೋದು. ಅಕ್ಕಿವನಕ್ಕೋ ಪಾತ್ರ ತೊಳೆ ಮನೆ ಕೆಲಸ ಮಾಡವ ಎಲ್ಲ ಒಂದೇ. ಈಗ ನೈಟಿ ಹೋಗಿ ಬಿಟ್ಬಿಟ್ಟು ಬಂದಿನಿ. 90 ಅಲ್ಲ 90. ನಾವು ಹೆಂಗಸಿನ ಕಡೆ ಮ್ಯಾಗ್ರೆಡಿ ಪೋರ್ ಅಂತ ಕೇಳಕಮ್ಮ ತವ ಚೆನ್ನಾಗಿ ಕೇಳ್ಬೇಕು. ಅದಕ್ಕೆ ಹೊಡೆದು ಬಿಟ್ರ ಹೊಡೆದು ಬಿಡ್ತಾನ. ಪುಟ್ಟ ಮೇಲೆ ಮರ ತಗೋ ಮರ ಪುಟ್ಟ ತಗೋ ಗಂಟನೆ ತಗೋ. ಏನ್ ಬಂದು ಕತ್ತ ಟಮಟ ಮಟ ಆರ್ಸ್ಬಿಟ್ಟನ. 3 ದಿನ ಗಂಟೆ ನೀರು ಹೇಳ್ಕೊಡ್ಬೇಡ. ಅಲ್ಕಿರ್ಕ ಮಲಿಕ ಅವನೇ ದಾರಿ ಬರ್ತಾನ. ಹಾಕೋಬೇಕಿಲ್ಲ ಅಂದ್ರ ಅಕ್ಕ ತಗೋ ತೊಲಗಾಕೋ. ನೀನ್ ಯಾತಕೋ ಅವ್ ಇಲ್ಲ ಬುಡ್ ಕಟ್ಕೊಂಡ್ ಬಿಡ್ಗಾಡ್ಲಿ. ಅದಕ್ಕೆ ತನ ನೀನ್ ಮನ ಮುರಿದಿರೋದು. ಸುಮ್ಮನೆ ಯಾತಕ ಅಷ್ಟಕ್ಕೆ ಬಿದ್ದೈತನ. ನಮ್ಮ ಮಟ್ಟೆ ಬಿದ್ದದು ಸೀಮೆಣ್ಣಕ್ಕೆ ಆನಿಗೆ ಅಲ್ವಾ. ಅದಕ್ಕೆ ಮುಟ್ಟಕ ಸೀಮೆಣ್ಣ ಏನು ಗೊತ್ತಿದ್ದೊಳಗೆ ಪಾರ್ಟಿ ಹೇಳ್ಕೊಟ್ರೆ ಮನ್ ಮುರಿದಾಗದ ಎಷ್ಟೊತ್ತ. ಪಾಪ ಅವಳು ಹೇಳ್ಕೊಟ್ಟಂಗೆ ಮಾಡ್ಬಿಟ್ಟವ. ಗಂಡ ಕರ್ತಾರೆ 3 ದಿವಸದಿಂದ ದೇವಸ್ಥಾನ ಫಂಕ್ಷನ್ ಎಲ್ಲ ಓಡಾಡ್ಕೊಂಡು ತಿರ್ಗಾಡ್ಕೊಂಡು ಜಬರ್ದಸ್ತ್ ಆಗೋರ. ನೀನ್ ಅಲ್ಕಿರ್ಕೊಂಡು ಪಾಟ್ ತಕೊಂಡು ಹತ್ತಿರಕ್ಕೆ ಮಲಗಿದೆಲ್ಲ. ಏನೇನು ಪ್ರಾಬ್ಲಮ್? ಪಾಲ್ ತಕೊಳ್ರಿ. ಪಾಲ್ ತಕೊಳ್ರೆ ನನ್ನ ಹೇಳ್ತೀರ ಮಾತಾ. ನಿನ್ನೆ ಹೇಳ್ತಾ ಇರೋದು. ಅತ್ತಾಗೇನ್ ಮಾಡ್ತದೆ. ಏನ್ ಕಡಿಮೆ ಮಾಡಿದ ನಾನು ನಿನ್ಗೆ? ಏನ್ ಕಡಿಮೆ? ಹೋದ ಕಿವಿ ಮೇಲೆ
ಬಿಡ್ಸ್ಕೋಬೋದಲ್ಲ ಒಂದೆಲ್ಲ ಬಿಡ್ಸ್ಕೊಂಡ್ ಕೊಟ್ಟಿದೆ ಅಂತ ಓ ಗುಲಾಮ ಒಳಗ್ ಬೀಳುತ್ತಾ ಅಂತ ಓದಿ ಈಚೆ ಕಳ್ಕೊತಾನ ಏನ್ ಮಾಡ್ಲಿ ಆ ಮೂಗ್ಲನ್ನ ಬಿಚ್ಕೊಂಡು ಹೋಗಿದ್ ಬರ್ತಾನೆ ಒಂದ್ ತಿರ್ಪ ಎಲ್ಲ ಕಡೆ ಫಸ್ಟ್ ಪಾಲ್ ತಕ ನನ್ನ ಎದುರು ನಿಂತ್ಕೊಳಕ ತರತನ ನಡುತ್ತಿದೆ ಕಣ್ಣು ಬಾರಿಸ್ಕೊಂಡು ಕಣ್ಣು ಮೆಟ್ರಿಸ್ಕೊಂಡು ಪಾಲ್ ತಕೊಂಡ್ರಿ ನೀವ್ ಒಳ್ಳೆ ಕಮ್ಮಿ ಒಳ್ಳೆ ನೀವ್ ಒಳ್ಳೆ ಒಳ್ಳೆ ನೀ ಯಾವತ್ತು ಮಹಿಳಾ ಸಂಘಕ್ಕೆ ಸೇರಿದ ಬತ್ತ ನನ್ನ ಮನ ಮುರಿದೋಯ್ತು ನಾ ಸಂಘ ಸೇರ್ತಾನೆ 40 ಸಾವಿರ ಲೋನ್ ತಗೊಟ್ಟಿ 15 ತೀರಿಸ್ತ್ರ್ಯಾ ನಾ ಗೆದ್ದು ತೀರ್ಸಕದಲ್ಲ ಆಳದ ಮುಂಡ ಮಗ ನಮ್ಮ ಅಪ್ಪದಲ್ಲಿ ಕಟ್ಬಿಟ್ಟು ನಿಮ್ಮ ಗಂಡು ಬೇಕು ಅಂತ ಥೂ ಎಷ್ಟು ಮಾತಾಡಿಸ್ಕೊಳ್ತಾಳೆ ವಾ ಇಷ್ಟೆಲ್ಲ ಮಾತಾಡಿದ್ಮೇಲೆ ನಿನ್ನ ಪಾಲ್ ತಕತೇನೆ ತಕೊಳ್ಳದ ಹೋಗೋದೇ ಮಾಡ್ಕತೆ ತಕೊಳಲ್ವಾ ತಕೊಳ್ಳಲ್ಲ ಕೊಡತ್ತ ಒಂದ್ ಅಗ್ಗ ಓಯ್ ಅಗ್ಗ ಕೊಡಕ್ಕೆ ಕೂತ ನನಗದೇವ ಏ ಯಾತಿಕ ಅಗ್ಗ ತಕೊಳಕ ನೀನ್ ತಕೊಂಡ್ ರೈ ಕಳ್ಕತ ನೀವ್ ಎತ್ತಿಗಿದ್ರೆ ನೋಡ್ಕೊಳ್ಳಿ ನೋಡ ಅಗ್ಗ ತಗೋ ತೊಲಗಾಕರ ಪಾಲ್ನು ತಗೋಬೇಕು ನಾನು ಪಾಲ್ ಮಾಡ್ಬಿಟ್ಟು ಪಾಲ್ ಮಾಡ್ಬಿಟ್ಟು ಎಷ್ಟೂರ್ಲಿಲ್ಲ ಸದ್ಯಕ್ಕಿಲ್ಲ ಮೂಗುರಲ್ವಾ ನೀವ್ ಯಾರು ಅಂತಾರಲ್ಲ ಮಧ್ಯೆ ನೀವೇನಾರ ಇದ್ರ ನೀವೇ ಅವರು ಅಂತ ತಿಳ್ಕೊಬೇಕಾಯ್ತ ಅಂತ ಹೇಳದ್ನಲ್ಲ ಯಾಕೆ ನಿಮ್ಗೆ ಆಗ್ಲೇ ಹೋಯ್ತಾ ವ್ಯವಸ್ಥೆ ಎಲ್ಲ ಮಾಡ್ತಾರಲ್ಲ ದಬ್ರಿ ಗಿಬ್ರೆಲ್ಲ ಹೋಯ್ತಾದಲ್ಲ ಅಲ್ಲಿ ಯಾಕೆ ನಿಮ್ಮನ್ನ ಕಾಪಾಡ್ಕೋಬೇಕಲ್ಲ ಈಗಿನ ಕಾದ್ರೆ ಬೆಳಗ್ಗೆ ಔಷಧಿ ಹೊಡ್ತೀವಿ ಜನಗಳ ಓಡಿದ ಉಂಟಾ ನೀವ್ ಎಷ್ಟು ಹಿಡಿದ್ರೆ ಲೆಕ್ಕ ಹಾಕ್ಬಿಟ್ಟು ಒಂದ್ 20 ಗೊಬ್ಬರ ಬಿಡ್ತೀವಿ ನಿಮ್ಗೆ ನೆಕ್ಸ್ಟ್ ಒಂದ್ ಟೈಮ್ ನೋಡ್ಕೊಂಡು ಉಪ್ಪು ಬಡಸ್ ಗೊಬ್ಬರ ಬಿಡ್ಬಿಡೋದು ಕೊನೆಗ ಕಾಳಿನ ಔಷಧಿ ಹೊಡೆದು ಮಲಗಿಸ್ಬಿಡ್ದಾಗ ನಮ್ಮ ಮುರುದಿಕ್ ನಾವು ಹೋಯ್ತಾರ ಯಾಕಂದ್ರೆ 365 ದಿನ ಯುದ್ಧ ಮಾಡ್ತೀವಿ 365 ದಿನ ಕಥೆ ಕೇಳಕ್ಕದ್ದ ಕೇಳ್ತೀವಿ ಅಂದ್ರೆ ಈಗಿನ ಕಾದ್ರೆ ಮಾಡೋರು ಯಾರಿದಾರೋ ಇದ್ದಾರೆ ಅಪ್ಪ ಮಕ್ಕಳೆಲ್ಲ ಮಾಡ್ತಾ ದುಡ್ಡು ಕೊಟ್ರ ಸುಖಗಳ ಒಂದಿಲ್ಲ ಬಿಡುವುದೇ ಮಾಡಕ್ಕದ್ದಾನ ಅಂದ್ರೆ ಭಗವಂತನ ಸಾಕಾರ ನಿಮ್ಮೆಲ್ರಿಗೂ ಟೀ ಕೊಡಿಸ್ತಾರೆ ವ್ಯವಸ್ಥೆ ಮಾಡ್ತಾರೆ ಎಲ್ರಿಗೂ ಬೆಳ್ಳಿ ಲೋಟದಲ್ಲ ಕೊಡ್ತಾರೆ ನೀವೇ ಲೋಟ ವಾಪಸ್ ಕೊಡ್ಬೇಡಿ ನೀವು ಮಡಿಕೊಳ್ಳರಿ ಭಗವಂತನ ಸಾಕಾರ ನಾವೆಲ್ಲ ಭಕ್ತಿಯಿಂದ ಕಥೆ ಕೇಳ್ತಾ ಇದೀವಿ ಆ ಭಗವಂತ ಆ ತಾಯಿಯ ಜಗನ್ಮಾತೆ ಅನುಗ್ರಹ ಎಲ್ರಿಗೂ ಕೂಡ ತುಂಬಿರ್ಬೇಕು ನೋಡಿ ಇಲ್ಲಿ ನಾರದರ ಬಗ್ಗೆ ಹೇಳ್ತಾ ಇದ್ದೆ ಗಮನ ಕೊಡಿ ಕೈಲಾಸದಲ್ಲಿ ಶಿವನಾದವನು ಕೇಳಿದ ನಾರದ ಲೋಕದ ಸಮಾಚಾರವೇನು ಪರಮೇಶ್ವರ ನಿನಗೆ ಹರಿಯದ ವಿಚಾರ ಜಗತ್ನಲ್ಲಿ ಯಾವುದಿದೆಯಪ್ಪ ಬೇಡರ ಕಂಪಣಿಗರಿಗೆ ಲಿಂಗಧಾರಣೆ ಆಗಬೇಕು ಅಹಂಕಾರಕನಾದ ಶ್ರವಣನ ಸಂಹಾರ ಆಗಬೇಕು ಕನ್ನಡ ನಾಡು ಕಡೆ ಶಿವಭಕ್ತಿ ಹೆಚ್ಚಬೇಕು ಮುಖ್ಯವಾಗಿ ಉತ್ತರಾಜ ವಿಶ್ವದಾಸರಿಗೆ ಮಕ್ಕಳ ಫಲವಾಗಬೇಕು ಇದೇ ನಮ್ಮ ವರದಿ ಭಗವಂತ ನಾರದ ನೀನ್ ಹೇಳುವ ಎಲ್ಲಾ ಕಾರ್ಯಗಳು ನಡೆಯುತ್ತೆ ಕಣಯ್ಯ ಆದರೆ ಉತ್ತರಾಜ ವಿಶ್ವದಾಸರಿಗೆ ಮಕ್ಕಳ ಫಲವಿಲ್ಲವಲ್ಲ ಏಕೆ ಭಗವಂತ ಹಗಲು ರಾತ್ರಿ ನಿನ್ನ ಪೂಜೆ ಮಾಡುವ ದಂಪತಿಗಳಿಗೆ ಯಾಕೆ ಪುಣ್ಯ ಫಲವಿಲ್ಲ ಮಾತಾಡುತ್ತಂದೆ ನೋಡು ನಾರದ ಈ ಜನ್ಮದಲ್ಲಿ ಮಕ್ಕಳನ್ನಿರುವ ಭಾಗ್ಯವನ್ನು ಹೊಂದಿಲ್ದಿರೋ ಕಾರಣದಿಂದ ಆ ದಂಪತಿಗಳಿಗೆ ಮಕ್ಕಳ ಭಾಗ್ಯವಿಲ್ಲ ಅಲ್ಲಿದ್ದ ಬುರುಂಗಿ ಹೇಳ್ತಾನಂತೆ ಪರಮೇಶ್ವರ ಮಕ್ಕಳನ್ನಿರುವ ಭಾಗ್ಯವಿಲ್ಲ ನಿಜ ಆದ್ರೆ ಮಕ್ಕಳನ್ನ ಎತ್ತಿ ಮುದ್ದಾಡುವ ಭಾಗ್ಯವಿದೆಯಲ್ಲಪ್ಪ ನೀನು ಹುಟ್ಟಬೇಕಾದ್ರೆ ಒಂದು ಪುಣ್ಯ ಕ್ಷೇತ್ರ ಬೇಡವೆ ತಂದೆ ತಾಯಿಗಳು ಬೇಡವೆ ನೀನ್ ಯಾಕೆ ಶ್ರೀಶೈಲ ಕ್ಷೇತ್ರದಲ್ಲಿ ಹುಟ್ಟಬಾರದು ಉತ್ತರಾಂಧ್ರ ಶಿವದಾಸರಿಗೆ ಯಾಕೆ ಸಾಕು ಮಗನಾಗಿ ಸಿಕ್ಕಬಾರದು ಇದರಿಂದ ಅವರು ದುಃಖೋಮಯವಾಗುತ್ತೆ ಲೋಕವ ಕಲ್ಯಾಣಮಯವಾಗುತ್ತೆ ಏನಂತೆ ಭಗವಂತ ನಿಜ ನಾನು ಶ್ರೀಶೈಲ ಕ್ಷೇತ್ರದಲ್ಲಿ ಅಯೋನಿ ಜೊತೆದಿಂದ ಹುಟ್ಟಿ ಉತ್ತರಾಂಧ್ರ ಶಿವದಾಸರಿಗೆ ಸಾಕು ಮಗನಾಗಿ ಸಿಕ್ಕಿ ಮಹಾದೇವ ಎಂಬ ನಾಮದಿಂದ 12 ವರ್ಷ ಬಾಲ್ಯಗಳನ್ನು ಅವರ ಮಡಿದಲ್ಲಿ ಕಳೆದು ತದನಂತರ ಸುತ್ತೂರು ಕುಂತೂರು ಮಠಗಳನ್ನು ಮೆರೆಸಿ ಸರಗೂರು ಶರಣನ ಪೊರೆದು ಉಗೇ ಉಗೇ ಮಹಾತ್ಮಲಯ ಅಂತ ಒಂದು ನಡುಮನೆಗೆ ತಲುಪುವಂತ ಭಕ್ತಾದಿ ಭಕ್ತರಿಗೆ ಸುಖ ನೆಮ್ಮದಿಗಳನ್ನು ಕೊಡುತ್ತೇನೆ ಅಂತ ಪರಶಿವನ ಆಜ್ಞೆ ಆಯ್ತಲ್ಲ ಕೈಲಾಸದಲ್ಲಿ ಕುಂಭನಾದ ತಮ್ಮ ಮಠಗಳೆಲ್ಲ ಡಬ 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 ಡಬನ ಸಲ್ತಾ ಇದೆ ಕೈಲಾಸದಲ್ಲಿ ಪರಶಿವನ ಆಜ್ಞೆ ಆಗೋದಕ್ಕೂ ಇಲ್ಲಿ ಭೂಲೋಕದಲ್ಲಿ ಉತ್ತರಾಜ ಶಿವದಾಸರು ಕೆಲಸ ಕಾರ್ಯಗಳನ್ನು ಮುಗಿಸಿ ಮಲಗಿದ್ರಲ್ಲ ಬೆಳಗಿನ ಜಾವಿನ ಉತ್ತರಾಜಮನವರ ಕನಸಿನಲ್ಲಿ ಶಿವನಾದವನ ದಿಗ್ಗನೆ ಪ್ರತ್ಯಕ್ಷನಾದ ಉತ್ತರಾಜಮನವರೇ ನಿಮಗೆ ಮಕ್ಕಳ ಫಲವಿಲ್ಲ ಆದರೂ ನಿಮಗೊಂದು ಮಗು ಕರುಣಿಸ್ತಾ ಇದ್ದೀನಿ ಊರಾಚೆಯ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಆ ಮಗು ನಿಮಗಾಗಿ ಕಾದಿದೆ ಆ ಮಗುವನ್ನು ಕರೆತಂದು ಅದು 3 ದಿವಸ ಮಹದೇವ ಅಂತ ನಾಮಕರಣ ಮಾಡಿ ಆ ಮಗುವಿನ ಜೊತೆ ಸುಖವಾಗಿ ಮಾಡಿ ಶಿವೋಹಂ 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 ನೋಡಿ ಪಟ್ಟಂತ ಕಂಡುಬಿಡ್ತಾಳ ಅಷ್ಟೊಂದು ಕಂಡಿರೋದು ಕನಸು ಈ ಜಗತ್ತು 7 ಜಾತಿ ಕನಸು ಬೀಳ್ತಾವಂತ ನೋಡಿ ಒಂದು ಸುಸ್ವಪ್ನ ಇನ್ನೊಂದು ದುಸ್ವಪ್ನ ಸುಸ್ವಪ್ನ ಅಂದ್ರ ಪರಮಾತ್ಮನ ಹೆಸರು ಕುಮಲ್ಗಳಲ್ವಾ ಮಾರಮ್ಮ ಸಕಲೇಶ್ವರಮ್ಮ ನನ್ನೊಬ್ಬರು ಕಾಪಾಡಮ್ಮ ಅಂತ ಎಡಮಗ್ಲ ಮಲಗಿ ಬಲಮಗ್ಲಾಗಿ ಹೇಳ್ತಾರಲ್ಲ ಅವ್ರಿಗೆಲ್ಲ ಒಳ್ಳೊಳ್ಳೆ ಕನಸು ಬೀಳ್ತಾವಂತೆ ಬಿದ್ದು ಕನಸನ್ನ ನಿಜವಾದವಂತೆ ಪಕ್ತನೋ ಗಾಡಗಾದಿಕ ಸತ್ತರು ಸಾಯಲ್ಲ ಯಾಕಂದ್ರೆ ಪರಮಾತ್ಮನ ಹೆಸರು ಇರ್ತಾನಲ್ಲ ದೇವರ ಬಂದು ಕಾವಲು ಕಾಯ್ಕೊಂಡಿರ್ತಾನೆ ಇದಕ್ಕೆ ಸುಸ್ವಪ್ನ ದುಸ್ವಪ್ನ ಅಂದ್ರೆ ಈ ದುಸ್ವಪ್ನ ಅಂದ್ರೆ ಈ ಲೋಕದ ವ್ಯವಹಾರಗಳನ್ನ ಗಚ್ಚಿ ಮನೆ ಕೇಳ್ತಾರಲ್ಲ ನಾಳೆ ಬಡ್ಡಿ ದುಡ್ಡು ಎಷ್ಟು ಕಟ್ಟಬೇಕು ಚೀಟಿ ಬೇರೆ ಬಂತು ಕಂತು ಬೇರೆ ಕಟ್ಟಬೇಕು ಸಂಘ ಬೇರೆ ಕಣವು ಸಂಘದಲ್ಲಿ ಎತ್ತಿದೆಯಪ್ಪ 6 ಸಂಘದಲ್ಲಿ ಎತ್ಬಿಟ್ಟನೆ ಕಣ ಇನ್ನೆರಡಲ್ಲಿ ಎತ್ಬಿಡಾಯಿ ಇದನ್ನೇ ಕಟ್ಟಕ್ಕದೆ ಬೆಳಗ್ಗೆ ಊರು ತಗದ ಟಿಕೆಟ್ ತಗೊಂಡಿದ್ರಂತ ಬಿಡಿಸ್ತಾರ ಒಟ್ಟಲ್ಲಿ ಈ ತರ ಭಾಗಾಕಾರ ಗುಣಾಕಾರ ಕಟ್ಟಿ ತೆಲಗ ಮಲಿಕತ್ತಾರಲ್ಲ ಬೆಳಗ್ಗೆ ಗಂಟೆ ಕನ್ಸು ಹಾಗೆ ಬಿದ್ದಿರ್ತಾವೆ ಅದಕ್ಕೆ ಕೆಲವರು ಮಾತಾಡಕತ್ತಾರ ಏನಣ್ಣ 3-4 ದಿವಸದಿಂದ ಕನ್ಸೆ ಸರಲ್ಲ ಮಲಿಕೋದ್ರ ಬರೀ ಕ್ಯಾರ ನಾಗರ ಮಸ್ಟ್ಗಳೇ ಕಾಣಿಸ್ಕತ್ತವ ಮೊನ್ನೆ ಚೇಳು ಕುಟುಂಬ ನಿಂತಿತ್ತು ನೋಡಿಲಿ ಕಾಣುತ್ತಾ ಇನ್ ಹೆಂಗಸ ಕೇಳ್ಬೇಕಯ್ಯ 3-4 ದಿವಸದಿಂದ ಸ್ವಪ್ನೆ ಸರಲಕತ್ತಾಯಿ ಮಲಿಕೋದ್ರ ಬರೀ ಬಾಳಗಾಜ ಕುಂಕುಮಲ್ಲ 12 ಗಂಟೆ ಕಾಣಿಸ್ಕತ್ತ ಮೊನ್ನೆ ನೋಡು ಕುಂಕುಮ ನೋಡು ಬಳ ಒಂದ್ ಲೋಡ್ ಅರ್ಸನ ಟಿಪ್ಪರ್ ಲಾರ್ಲಿ
ಹೌದಪ್ಪ ಕೊಳಗಲ್ ತಿಕ್ಕೋಯ್ತಿತ್ತು ಕತಾಯಿ ಇದು ಯಾವ ಮಾಯಸಪ್ಪವ ಕಣ್ಣಾರ ನೋಡಿದಕ್ಕವ ಬಳಗಜ್ಜು ಕುಂಕುಮ ಕಾಣಿಸ್ಕತ್ತೆ ಕಾಣಿಸ್ಕತ್ತು ಅದ್ ಯಾವಳ ಮುತ್ತೈದೆ ಸತ್ತಳ ಬಿಡುವಾಗ್ರ ಯಾವ ಮುತ್ತದಲ್ಲ ಸಲ ಮಲಗ ಬತ್ತೀನಿ ಯಾವ ಮಲಗಿಲ್ಲ ಇವಳು ಯಾವ ಮಲಗಿಲ್ಲ ಅಂದ್ರ ದೇವರ ಸ್ಮರಣೆ ಮಾಡ್ಕೊಂಡು ಮಲಗಿಲ್ಲ ಅಂತ ಇಲ್ಲಿ ಬಿದ್ದಿರೋದು ಯಾರಿಗೆ ಉತ್ತರಾಜಮಲವರಿಗೆ ಸುಸ್ವಪ್ನ ನೋಡಿ ಊರಾಚೆ ಬಂದು ಮಲ್ಲಿಕಾರ್ಜುನ ದೇವಸ್ಥಾನದ ಜಗಡಿ ಕಟ್ಟೆ ಮೇಲೆ ನೋಡಿದ್ರಲ್ಲ ಆಸಿದ ಬಿಲ್ಪತ್ರ ಮೇಲೆ ಕೊರಳಿದ ರುದ್ರಾಕ್ಷಿ ಹಣೆಯಲ್ಲಿ ವಿಭೂತಿನ ಧರಿಸಿ ಒಂದು ಮಗುವಾಗಿರ್ತಕ್ಕಂಥದ್ದು ಗಳಗಳಗಳಗಳದೆ ಹಳೆದ ಮಲಗಿದೆ ಅಂತ ನೋಡಿ ಅವರಿಬ್ಬರಿಗೂ ಸಂತೋಷವಾಗ್ತಾ ಇದೆ ಆ ಮಗುವಿನ ನಾದವನ್ನ ಕೇಳ್ತಾ. ಅದಕ್ಕೆ ದೊಡ್ಡವರು ಹೇಳ್ತಾರೆ ಹುಟ್ಟುವಾಗ ಮಗು ಹಳಹಳತನ ಹುಟ್ಟಬೇಕಂತೆ. ಅದಕ್ಕೆ ಇದಕ್ಕೆ ಪರಮಾತ್ಮನ ಸಹಕಾರ ಬೇಕು. ಮಕ್ಕಳು ಹುಟ್ಟಿದ್ರೆ ಹಳಹಳತನ ಹುಟ್ಟಬೇಕಂತೆ. ಹಳ್ಳಿನ ಸತೋದು ಕಣ, ಹಳ್ಳಿನ ಸತೋದು ಅಂತ ಜಗತ್ತಿನ ನಡ್ಕೊಂಡು ಹುಟ್ಟೋದೇ ಇಲ್ಲ. ಆಮೇಲೆ ಕೊಟ್ಬಿಟ್ರೆ ಹುಚ್ಚಬೇಕು ಅಂತಾರ. ನೀವ್ ಹುಟ್ಟಿದ್ರಿ? ನಾವು ಒಳ್ಳಾಳ್ತೆ, ತಾವೋ ಮಿಕ್ಸು. ನೋಡಿದಕ್ಕೆ ಹುಟ್ಟು ಸಾವನೆ ತಾರತಮ್ಯ ಅಂತಾರೆ. ಮಾನವ ಜಗಕ್ಕೆ ನೀ ಬರುವಾಗ ನೀನೊಬ್ಬ ನಳುತ್ತಿದ್ದ ಜಗವೆಲ್ಲ ನಗುತ್ತಿತ್ತು, ಜಗವ ನೀ ಬಿಟ್ಟು ಹೋಗುವಾಗ ನೀನೊಬ್ಬ ನಗುತ್ತಿದ್ದ ಜಗವೆಲ್ಲ ಹಳುತ್ತಿತ್ತು ಕಾಣ. ಅಂದ್ರೆ ಈ ಮನುಷ್ಯನ ಜನ್ಮ ಭೂಲೋಕಕ್ಕೆ ಬರಬೇಕಾದ್ರೆ ಹಳಹಳತ ಬರುತ್ತಂತೆ. ಈ ಕೆಟ್ಟ ಜನ, ಕೆಟ್ಟ ಪ್ರಪಂಚ ನನ್ನನ್ನೇ ಕಳಿಸ್ತಾ ಇದೆ ಭಗವಂತ ಅಂತ ಭೂಲೋಕಕ್ಕೆ ಹಳಹಳತ ಬಂದಿದ್ರೆ ನಾವೆಲ್ಲ ಆಗ ಮಗು ಹುಡ್ತು ಅಂತ ಸ್ವೀಟ್ ಹಂಚ್ಕೊಂಡು ಸಂತೋಷ ಪಡ್ತೀವಿ. ಏನ್ ಹಾಸ್ಪಿಟ್ಲ್ ಕಿತ್ತಬೇಕು ಆ ಮಟ್ಟಕ್ಕೆ ಹೋಗ್ತಿರ್ತಾನೆ ಅವರಪ್ಪ. ಬಾಬಾಜಿ ಬಂದ್ ಮಾಡ್ಬಿಟ್ಟು, ಬಾಬಾಜಿ ಕೇಳ ಬೇಡ ಬಾವ, ಗಂಡಾಯ್ತು ಕಣ, ಕಂಡು ಕೇಳಿಸ್ತಕ ಬಾವ, ಕಂಡು ಕಣ, ಕೇಳಿಸ್ತಕ ಬಾವ, ಗಂಡಾಯ್ತು. ಈಗಲೇ ಕಿವಿ ತಗದ ಮಾಡ್ಕೊ ಮಾರಪ್ಪ ನಾವು. ಏನ್ ಸುಮ್ ಗಂಡಾಯ್ತು ಅಂತ ಕಿರ್ಚ್ಕತಾನೆ ಅವ. ಗಂಡ ಹೇಳ್ತಾನಲ್ಲೇ, ನಾನು ಏನ್ ಅನ್ಕೊಂಡಿದ್ದೆ ಕಣೆ, ನನ್ನಂಗೋಲ್ಲ ನಿನ್ನಂಗೋಲ್ಲ, ನಿಮ್ಮ ಅವ್ನ ಕಂಡ ರಾಗಿ ಬಂದ ಕಣ್ಣಿಗೆ ಎತ್ ಮಡಗಿದೆ ಕೂಸ ಹೊಡಲಿ. ಅಯ್ಯೋ ಏನಿಲ್ಲ ಕಸುಮ್ನಿರಿ, ಆ ಮೂಗ್ನೊಳಗೆ ಗಿಗ್ನಳೆಲ್ಲ ಹಂಗೆ ಅದ. ಈಗಲೇ ಕಣ್ಣು ನೋಡಿತಾನ, ಈಗಲೇ ಕಣ್ಣು ನೋಡ್ತಾನ ಕಣ್ರಿ. ಆ ಕೂಸು ಕಣ್ಣೆ ಮುಟ್ಟಿಲ್ಲ, ಕಣ್ಣು ನೋಡಕ್ ಬಂದಿತ್ತೆ ಅವ್ರಿಬ್ರಿಗ. ಅವರಿಬ್ರಿಗೂ ಮಾಡಕ್ ಕೆಲ್ಸಿಲ್ವಲ್ಲ. ಅಂದ್ರೆ ಹುಟ್ಟಿದಾಗ ಮಗು ಹಳತ್ತೆ, ನಾವೆಲ್ಲ ನಗ್ತೀವಿ. ಸತ್ತಾಗ ಈ ಮನುಷ್ಯ ಜನ್ಮ ನಗನಗ್ತಾ ಹೋಗುತ್ತಂತೆ. ಅಬ್ಬಾ ಈ ಜನರ ಜಂಜಾಟ ಮುಗಿತು, ಪರಮಾತ್ಮನ ಪಾದ ಸೇರ್ಬಿಡ್ಬೇಕು ಅಂತ ಆತ್ಮನಗನ ಆಡ್ಕೊಂಡು ಹೋಗುತ್ತೆ. ನಾವಾಗ ಏನ್ ಮಾಡ್ತೀವಿ, ಮನೆಯಿಂದ ಈಚೆ ಬಂದು ಸೌದಸಿಗಳ ಕೊಡುವಾಗ ಹಾಕ್ಬಿಟ್ಟು ಅಳ್ತಾ ಕೂತ್ಕೋತೀವಿ. ಹುಟ್ಟುವಾಗ ಮಗು ಹಳುತ್ತೆ, ನಾವು ನಗ್ತೀವಿ. ಸತ್ತಾಗ ಆತ್ಮ ನಗುತ್ತೆ, ನಾವೆಲ್ಲ ಹಳ್ತೀವಿ. ಇದೇ ಹುಟ್ಟು ಸಾವಿನ ತಾರತಮ್ಯ. ಆ ಬಂಗಾರದಂತೆ ಇರುವಂತ ಕಂದನಾದಂತ ಮುದ್ದು ಮುಖದ ಹುಡುಗನನ್ನ, ಆ ಮುದ್ದು ಕಂದನನ್ನ, ಮುದ್ದು ಹುಡುಗನನ್ನ, ಆ ಮುದ್ದು ಹುಡುಗ ಕಂದನನ್ನ ಆ ಮನೆ ಕಡೆಗೆ ಕರ್ಕೊಂಡು ಬರ್ತಾ ಇದ್ದ ಮುದ್ದಾದ ಹುಡುಗನನ್ನ ಯಾವ ರೀತಿಯಾಗಿ